ಸೊ ನಮ್ಮಷ್ಟೆಲ್ಲರಿಗೂ ನೀವು ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ. ಸೊ ಇವಾಗ ನಾವಿರೋದು ಮಡಿಕೇರಿಯಲ್ಲಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಸ್ಟೋರ್ ಹಿಲ್ಸ್ಗೆ ಮಡಿಕೇರಿದು. ಸೊ ಬನ್ನಿ ಹೋಗ್ತಾ ಸಿಗೋಣ. ಸೊ ನಮ್ಮ ಮನೆಯಿಂದ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ನಾವು ಮಡಿಕೇರಿಗೆ ಬಂದು ಇವಾಗ ಕೆಲಸ ಮುಗಿಸ್ಕೊಂಡು ಇವಾಗ ನಾವು ಸ್ಟೋರ್ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾವು ಸ್ಟೋನ್ ಹಿಲ್ಸ್ಗೆ 4 ಗಂಟೆ ಮೇಲೆ ಹೋಗಿದ್ವಿ. ಸೊ ಮಡಿಕೇರಿಯಲ್ಲಿ ಏನೋ ಪ್ರೋಗ್ರಾಮ್ ಇತ್ತು, ಅದು ಮುಗಿಸ್ಕೊಂಡು ಹೋಗಿದ್ದು. ಸೊ ಅವಾಗ ಅಷ್ಟೊಂದು ಬಿಸಿಲಿರಲಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ನೋಡಬೇಕು ಬಿಸಿಲಿದೆಯಾ ಇಲ್ವಾ ಅಂತ. ಸೊ ಆ ಸ್ಟೋನ್ ಹಿಲ್ಸ್ಗೆ ಮಡಿಕೇರಿದು ಫೇಮಸ್ ರಾಜಾ ಸೀಟ್ ಆ ಕಡೆಯಿಂದನೇ ಹೋಗೋದು. ಸೊ ನೋಡ್ಬೋದು ಈ ಕಡೆ ರೋಡು ರಾಜಾ ಸೀಟ್ಗೆ ಹೋಗುತ್ತೆ. ಸೊ ನಾವಿಲ್ಲಿಂದ ರೈಟ್ ತೊಗೊತಾ ಇದ್ದೀವಿ. ಸೊ ರಾಜಾ ಸೀಟಿಂದ ಸ್ಟೋನ್ ಹಿಲ್ಸ್ ಒಂದು 10 ಮಿನಿಟ್ಸ್ ಇರ್ಬೋದಷ್ಟೇ. ಸೊ ಇದು ಅಲ್ಲಿಗೆ ನಾನು ಆ್ಯಕ್ಚುಲಿ ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೊ ಇವಾಗ ನಾವು ರೀಚ್ ಆದ್ವಿ. ಸೊ ಬನ್ನಿ ಹೋಗೋಣ. ಸೊ ವ್ಯೂ ನೋಡಕ್ಕೆ ರೆಡಿ ಇದ್ದೀರಾ? ಸೊ ವ್ಯೂ ನೋಡ್ಬೋದು ಏನು ಕ್ರೇಜಿ ಆಗಿದೆ ಇಲ್ಲಿಂದ ಅಂತ.
ಜಾಗ ಮಾತ್ರ ಮಸ್ತಾಗಿತ್ತು. ಸೊ ಇವಾಗ ಆದರೆ ನಮ್ಮ ಮಡಿಕೇರಿ ಫೋರ್ಟ್ ತೋರಿಸಿದ್ನಲ್ಲ ನಿಮಗೆ, ಸೊ ಅಲ್ಲಿಗೆ ಹೋಗೋಣ ಆದರೆ ಇವಾಗ. ಸೊ ನಾವು ಬಂದಾಗೆಲ್ಲ ಆ ಬೆಟ್ಟ ನೋಡ್ಬಿಟ್ಟು ಹಂಗೆ ವಾಪಸ್ ಹೋಗ್ತಾ ಇದ್ವಿ. ಸೊ ಇವಾಗ ಇದ್ರ ಸ್ವಲ್ಪ ಮುಂದೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ವಿ. ಸೊ ಇನ್ನೂ ಸ್ವಲ್ಪ ಮುಂದೆ. ಸೊ ಈ ಮೇಲೆ ಈ ರೋಡ್ ಕಾಣಿಸ್ತಿದೆಯಲ್ಲ, ಸೊ ಅದು ಬಂದು ಆ ಬಿಲ್ಡಿಂಗ್ ಹೋಗ್ತಾ ಇರಬೇಕು, ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಅರ್ಧದಲ್ಲೇ ನಿಲ್ಲಿಸಿದ್ದೀವಿ. ಸೊ ಈ ಕಡೆ ಏನಿದೆ ನಮಗೂ ಗೊತ್ತಿಲ್ಲ. ಸೊ ಈ ಕಡೆ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ನಿಮ್ಗಲ್ಲಿ ಏನು ಕಾಣಿಸ್ತಿದೆ ಆ ಕಡೆ ಮ್ಯಾಂಗ್ಳೂರ್ಗೆ ಹೋಗೋ ರೋಡು. ಸೊ ಇಲ್ಲಿ ಇದು ಪ್ರೈವೇಟ್ ಪ್ರಾಪರ್ಟಿ. ಗೇಟ್ ಲಾಕ್ ಹಾಕಿದ್ದಾರೆ ಈ ಕಡೆ. ಅದ್ರ ಈ ಕಡೆ ಸ್ವಲ್ಪ ಸ್ಪೇಸ್ ಇದೆ. ಸೊ ನೋಡ್ಬೋದು ಇಲ್ಲಿಂದ ವ್ಯೂ ಏನು ಕ್ರೇಜಿ ಆಗಿದೆ. ಸೊ ನಮ್ಮನ್ನ ಆ್ಯಕ್ಚುಲಿ ಇಲ್ಲಿಗೆ ಬಂದವನೇ ಫಸ್ಟ್ ಟೈಮ್ ಅಲ್ಲ, ಇಲ್ಲಿಗೆ ಬಂದವನು ಆ್ಯಕ್ಚುಲಿ ಗೊತ್ತಾಗಿಲ್ಲ ಅಷ್ಟೇ ರೋಡು. ಸೊ ಅದಕ್ಕೆ ನಾವು ಇಲ್ಲೇ ನಿಲ್ಲಿಸ್ಬಿಟ್ಟು ಲೆಫ್ಟ್ ರೋಡಿಗೆ ಬಂದ್ವಿ. ಸೊ ಇಲ್ಲಿ ನೋಡಿದ್ರೆ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಸೊ ಯಾವ ರೋಡ್ ಎಲ್ಲೆಲ್ಲಿಗೆ ಹೋಗುತ್ತಂತ ನಮಗೂ ಹೇಳೋಕ್ಕಾಗಲ್ಲ. ಆದರೆ ನಾವು ಹೋಗೋ ರೋಡೆಲ್ಲ ಇದೇ ಥರ ಕ್ರೇಜಿ ಆಗಿರೋ ಸ್ಪಾಟಿಗೆ ತಗೊಬಂದು ನಿಲ್ಸುತ್ತೆ ನಮ್ಮನ್ನ. ಜಸ್ಟ್ ಕಾಮಿಡಿ ಮಾಡ್ತಾ ಇದ್ದೀನಿ. ಆದರೆ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ. ಸೊ ನೋಡ್ಬೋದು ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ಅಂತ. ಸೊ ಈ ಕಡೆಯಿಂದ ರೋಡ್ ಎಲ್ಲಿಗೆ ಹೋಗ್ತಾ ಇದೆ. ಸೊ ಇಲ್ಲೂ ಅದಲ್ಲ, ಸಾಕು ಇವಾಗ ವಾಪಸ್ ಹೋಗೋಣ. ಸೊ ಇವತ್ತು ಅರ್ಜೆಂಟಲ್ಲೆಲ್ಲ ಬಂದಿದ್ದು. ಸೊ ಅದಕ್ಕೆ ಸ್ವಲ್ಪ ಜಾಗ ಅಷ್ಟೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಯಾವಾಗ ಟೈಮ್ ಇದ್ದಾಗ ಈ ಕಡೆ ಬರ್ತೀವಿ. ಸೊ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅವಾಗ. ಫುಲ್ ಕೊಡಗುನೇ ಎಕ್ಸ್ಪ್ಲೋರ್ ಮಾಡೋಣ. ಅಯ್ಯೋ ಬಾಯ್, ಸಾರಿ. ಹಾಂ, ಸೊ ಬೆಟ್ಟಕ್ಕೆ ಬಾಯ್ ಅಂದು ನಾವೇ ಹೊರಡೋಣ. ಓಕೆ. ಸೊ ಇವಾಗ ನಾವು ಬೆಟ್ಟ ಎಲ್ಲ ನೋಡಾಯಿತು. ಸೊ ಇವಾಗ ನಾವು ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಮಡಿಕೇರಿಗೆ ಮಳೆಗಾಲ ಚಳಿಗಾಲದಲ್ಲಿ ಬಂದರೆ ಇನ್ನೂ ಕ್ರೇಜಿ ಆಗಿರುತ್ತೆ. ನಿಮಗೆ ವ್ಯೂ ಎಲ್ಲ ಬಿಸಿಲೆಲ್ಲ ಮುಚ್ಕೊಂಡು. ಸೊ ಇವಾಗ ನಾವು ಬಿಸಿಲೆಲ್ಲ ಬಂದಿದ್ದು. ಸೊ ಇವಾಗಲೂ ವ್ಯೂ ಚೆನ್ನಾಗಿದೆ, ಆದರೆ ತುಂಬ ಬಿಸಿಲಿದೆ. ಸೊ ನೋಡ್ಬೋದು ಮುಂದೆ ಅದೇ ರಾಜಾ ಸೀಟು. ಸೊ ನಾವು ಇಲ್ಲಿಂದ ಲೆಫ್ಟ್ ತಗೊತಾ ಇದ್ದೀವಿ. ನೋಡಿದ್ರಲ್ಲ, ಅದೇ ರಾಜಾ ಸೀಟ್ ಆ ಕಡೆ. ಸೊ ಮತ್ತೆ ಇಲ್ಲಿಂದ ರೈಟ್ ತಗೊತಾ ಇದ್ದೀವಿ. ನಾವಿಲ್ಲಿಂದ ರೈಟ್ ತೊಗೊತಾ ಇದ್ದೀವಿ. ರೈಟ್ ತೊಗೊಂಡು ಮುಂದೆ ಲೆಫ್ಟು. ಸೊ ನೋಡ್ಬೋದು ಈ ಕಡೆನೇ ಆ್ಯಕ್ಚುಲಿ ಮಡಿಕೇರಿ ಫೋರ್ಟ್ ಇರೋದು. ಸೊ ಮಡಿಕೇರಿ ಫೋರ್ಟಿಗೆ ಎಂಟ್ರಿ ಫೀಸ್ ಏನಿಲ್ಲ, ಅದು ಆ್ಯಕ್ಚುಲಿ ಫ್ರೀ ಅದು ಆ ಕಡೆ. ಮಡಿಕೇರಿ ಫೋರ್ಟ್. ಸೊ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗೋಣ ನಾವು. ಓಕೆ. ಸೊ ಇಲ್ದಂಗೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವ್ರು ಕಾಣಿಸಿದ್ರು ನಮಗೆ. ಸೊ ನಮ್ಮಣ್ಣ ಇಲ್ಲಿ ಹೋಗ್ತಾ ಇದ್ದಾನೆ. ಸೊ ನಾನು ಅವ್ನು ಹಿಂದೆ ಹೋಗ್ತಾ ಇದ್ದೀನಿ. ಸೊ ಇದೇ ಎಂಟ್ರೆನ್ಸು, ನೋಡ್ಬೋದು ನೀವು ಏನು ದೊಡ್ಡದಾಗಿದೆ ಅಂತ.
ಎಂಟ್ರೆನ್ಸಲ್ಲೇ 2 ಮನೆ ಬಿಡ್ಬೋದು ಚಿಕ್ಕ ಚಿಕ್ಕದು. ಸೊ ಇದೊಂದು ಬಾಗಿಲಲ್ಲೇ ನಮ್ಮ ಮನೇಲಿ 3 ಬಾಗಿಲು ಮಾಡಿಸ್ಬೋದು, ಅಷ್ಟು ದೊಡ್ಡದಾಗಿದೆ ಇಲ್ಲಿ ಬಾಗಿಲು. ಸೊ ನೋಡ್ಬೋದು ಏನು ಮಸ್ತಾಗಿದೆ ಅಂತ. ಸೊ ನೋಡ್ಬೋದು ಒಳಗಡೆ ಗಣೇಶಂದು ಮೂರ್ತಿ ಇದೆ ಈ ಕಡೆ. ಸೊ ಈ ಕಡೆ ಏನಿದೆ ನನಗೂ ಗೊತ್ತಿಲ್ಲ. ಸೊ ಆ ಕಡೆನೂ ಒಂದಿದೆ, ಹಾಕೋದಾದರೆ ಆ ಕಡೆ ಬಾಗಿಲಾಗ್ಬಿಟ್ಟಿದ್ದಾರೆ. ಸೊ ನಾವು ಇಲ್ಲೊಂದು ದೇವಸ್ಥಾನ ಇದೆ, ಕೋಟೆ ಗಣಪತಿ, ಶ್ರೀ ಕೋಟೆ ಮಹಾಗಣಪತಿ ಟೆಂಪಲ್ ಇದು. ಆ್ಯಕ್ಚುಲಿ ಫೋರ್ಟ್ ಒಳಗಡೆನೇ ಇರೋದು. ಸೊ ಇಲ್ಲಿ ಕೈ ಮುಗ್ಬಿಟ್ಟು ನಾವು ಇವಾಗ ಬೇರೆ ಕಡೆ ಹೋಗೋಣ. ಓಕೆ, ಸೊ ಎಲ್ಲ ಕಡೆ ಡೋರ್ ಹಾಕ್ಬಿಟ್ಟಿದ್ದಾರೆ, ಯಾರೂ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಜನ ಐತಿ. ಸೊ ನೋಡ್ಬೋದು ಮೇಲೆ ಫುಲ್ ರೂಮ್ಸ್ ಎಲ್ಲ ಇದೆ. ಸೊ ಫ್ರಂಟ್ ಸೈಡಿಂದ ಮೇಲೆ ಹೋಗೋಕ್ಕೆ ಜಾಗ ಇದ್ದಿಲ್ಲ, ಸೊ ಅದಕ್ಕೆ ನಾವು ಇವಾಗ ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀವಿ. ಸೊ ಬ್ಯಾಕ್ ಸೈಡಲ್ಲಿ ಜಾಗ ಇದೆಯಾ ಅಂತ ನೋಡೋಣ. ಗೌರ್ಮೆಂಟ್ ಮ್ಯೂಸಿಯಂ. ಸೊ ರೋಡಿಂದ ಹೋಗ್ಬೇಕಾದ್ರೆ ಇದೇ ಫೋರ್ಟ್ ಕಾಣಿಸೋದು ಆ್ಯಕ್ಚುಲಿ ನಮಗೆ. ಸೊ ಬನ್ನಿ ಇವಾಗ ಒಳಗಡೆ ಗೇಟ್ ಓಪನ್ ಇದ್ದರೆ ಒಳಗಡೆ ಹೋಗೋಣ, ಸೊ ಇಲ್ಲಾಂದರೆ ಆಚೆ ನೋಡ್ಕೊಂಡು ವಾಪಸ್ ಹೋಗೋಣ. ಸೊ ನೋಡ್ಬೋದು ಇದೇ ಫೋರ್ಟ್ದು ಬ್ಯಾಕ್ ಸೈಡ್ ಇದು. ಸೊ ಬೆಟ್ಟದ ಮೇಲಿಂದ ತೋರಿಸಿದ್ನಲ್ಲ ನಿಮಗೆ ಫೋಟೋ ಇದೆ, ಫೋಟೋ ಅದು ಆ್ಯಕ್ಚುಲಿ. ಸೊ ನೋಡ್ಬೋದು ಏನು ಡೀಪ್ ಆಗಿದೆ ಅಂತ ಬಾವಿ. ಸೊ ಇವಾಗ ನಾವು ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಗೌರ್ಮೆಂಟ್ ಮ್ಯೂಸಿಯಂ, ಸೊ ಅದ್ರೊಳಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಇವಾಗ ನಾವು ಮ್ಯೂಸಿಯಂ ನೋಡ್ಬಿಟ್ಟು ಹೊರಡಾಯಿತು. ಸೊ ಫೋರ್ಟ್ ಒಳಗಡೆ ಆ್ಯಕ್ಚುಲಿ ಬಿಡ್ತಾ ಇದ್ದಿಲ್ಲ, ಸೊ ಬಿಟ್ಟಿದ್ರೆ ನಿಮಗೆ ತೋರಿಸ್ತಾ ಇದ್ದೆ. ಸೊ ಆಚೆಯಿಂದನೇ ಎಲ್ಲ ವಾಪಸ್ ಬರ್ತಾಯಿದ್ರು, ಲಾಕ್ ಏನೋ ಆಗಿತ್ತು ಕಾಣಿಸುತ್ತೆ. ಸೊ ಇವಾಗ ನಾವು ಹೊರಡೋಣ ಬನ್ನಿ. ಸೊ ನೋಡ್ಬೋದು ಇದೆ ಫೋರ್ಟು. ಸೊ ಮೊದಲು ಮಡಿಕೇರಿಯಲ್ಲಿ ಈ ಮನೆ ಯಾವಾಗಿದ್ದಿಲ್ಲ, ಸೊ ಜಾಗದಲ್ಲೂ ಬೆಟ್ಟ ಕಾಣಿಸ್ತಾ ಇತ್ತು. ಸೊ ಇವಾಗ ಮನೆಗಿನೆಲ್ಲ ಕಟ್ಬಿಟ್ಟು ಸೊ ಬೆಟ್ಟನೂ ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ಈ ಕಡೆ. ಸೊ ಅಲ್ಲಿ ಕಾಣಿಸ್ತಿದ್ದಾರಲ್ಲ ಅವ್ರ ಹೆಸರು ಬಂದ್ಬಿಟ್ಟು ಬಿ ದೇವಯ್ಯ ಅಂತ. ಸೊ ಆ ಸ್ಟ್ಯಾಚು ಇರೋದು ಮಡಿಕೇರಿ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಇವಾಗ ನಾವು ಹೋಗ್ಬಿಟ್ಟು ಬಂದ್ವಿ. ಸೊ ಹಿಂದೆ ಸ್ಟ್ಯಾಚು ಕಾಣಿಸ್ತಿದೆಯಲ್ಲ ಅವ್ರು ಬಂದು
ಮೇಜರ್ ಮಾಂಗೇರಿನ ಮುತ್ತಣ್ಣ ಅಂತ. ಸೊ ಇವಾಗ ನಾವು ಮಡಿಕೇರಿಗೆ ಬಾಯ್ ಬಾಯ್ ಅಂದ್ಬಿಟ್ಟು ಹೊರಡೋಣ ಇವಾಗ. ಸೊ ಇವರು ಕಾಂಗೇರ ಜಿ ಟಿ ತಿಮ್ಮಯ್ಯ ನೋಡ್ಬೋದು. ಸೊ ಈ ಸ್ಟ್ಯಾಚು ನೀವು ಇವ್ರದ್ದು ಸ್ಟ್ಯಾಚು ಮಡಿಕೇರಿ ಎಂಟ್ರ್ ಆಗಬೇಕಾದ್ರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇವಾಗ ನಾವು ತಿನ್ನಕ್ಕೆ ನಿಲ್ಸಿದ್ವಿ. ಸೊ ತಿಂದಾದ್ಮೇಲೆ ಇವಾಗ ಹೊರಟ್ವಿ. ಸೊ ಮಡಿಕೇರಿಗೆ ಬಾಯ್ ಬಾಯ್ ಅಂದ್ಬಿಟ್ಟು ಹೊರಡೋಣ. ಸೊ ಇದು ನಮ್ಮ ಲಾಸ್ಟ್ ಡೇ ಕೂರ್ಗಲ್ಲಿ. ಸೊ ನಾವಿವಾಗ ಬೆಂಗಳೂರಲ್ಲಿ ಸಿಗೋಣ. ಓಕೆ, ಸೊ ಮಡಿಕೇರಿಯಲ್ಲಿ ಕ್ರೋಸ್ ಮಾತ್ರ ಕ್ರೇಜಿ ಆಗಿದೆ. ರೋಡಲ್ಲಿರೋ ಕ್ರೋಸ್ ಜೊತೆ ನಮ್ಮ ಬಾಡಿನೂ ಕವ್ ಆಗುತ್ತೆ, ಬೆಂಡಾಗುತ್ತೆ. ಸೊ ಮಡಿಕೇರಿಯಲ್ಲಿ ಕ್ರೋಸ್ ಮಾತ್ರ ಕ್ರೇಜಿ ಆಗಿದೆ. ರೋಡಲ್ಲಿರೋ ಕ್ರೋಸ್ ಜೊತೆ ನಮ್ಮ ಬಾಡಿನೂ ಕವ್ ಆಗುತ್ತೆ, ಬೆಂಡಾಗುತ್ತೆ. ನಾವು ಫೈನಲಿ ಮಡಿಕೇರಿಯಿಂದ ಬಿಟ್ಟು ಸುಟ್ಟಿಕೊಪ್ಪ ಬಂದು ರೀಚ್ ಆದ್ವಿ. ನೋಡ್ಬೋದು ಇದೆ ನಂದು ಸುಟ್ಟಿಕೊಪ್ಪ ಟೌನ್ ಅಲ್ಲಿ ಆ್ಯಕ್ಚುಲಿ. ಸೊ ನಾವು ಮನೆಗೆ ಬಂದು ರೀಚ್ ಆದ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇದೇ ಥರ ಕ್ರೇಜ್ ಆಗಿರೋ ವೀಡಿಯೋಸ್ ಸಿಗೋಣ. ಅಲ್ಲಿವರೆಗೂ ಬಾಯ್.